ಹಬ್ಬ ಬಂತು ಅಂದ್ರೇ ಹೆಣ್ಮಕ್ಳಿಗೆ ಸಂಭ್ರಮ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಕೇಳಬೇಕಾ, ಮನೆಯೆಲ್ಲ ಕಳೆ ಕಟ್ಟಿಬಿಟ್ಟಿರುತ್ತೆ. ವಾರಕ್ಕೆ ಮುಂಚೆಯಿಂದನೇ ಶಾಪಿಂಗ್ಗಳು ಶುರುವಾಗ್ಬಿಟ್ಟಿರುತ್ತೆ. ವಾರದಿಂದ ಪರ್ಚೇಸ್ ಮಾಡ್ತಾಯಿದ್ರು ಅಮ್ಮನಿಗೆ ಎಷ್ಟೇ ಅಲಂಕಾರ ಮಾಡಿದ್ರು, ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಹೆಣ್ಮಕ್ಳಿಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ. ಇದು ದೇವ್ರ ಪೂಜೆ ಸಾಮಾನುಗಳು ಎಲ್ಲ ತೊಳ್ಕೊತಾ ಇದ್ದೀನಿ. ಗುರುವಾರ ಸಂಜೆ 6 ಗಂಟೆಗೇ ಸ್ನಾನ ಮಾಡಿಬಿಟ್ಟು ದೇವ್ರ ಇದೆಲ್ಲ ತೊಳ್ಕೊಬೇಕು. ಯಾಕಂದರೆ ಬೆಳಗ್ಗೆ ಎದ್ದು ತೊಳಿತೀವಿ ಮಾಡ್ತೀವಿ, 3 ಗಂಟೆಗೆ ಎದ್ದು ಮಾಡ್ತೀವಿ ಅಂದರೆ ಇದನ್ನೆಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಅದರಲ್ಲೂ ದೇವ್ರಿಗಿಡೋವಂಥ ಪೂಜಾ ಸಾಮಾನುಗಳೆಲ್ಲ ಎತ್ತಿಟ್ಟಿರ್ತೀವಲ್ಲ, ಅದನ್ನು ತೊಳೆದ್ಬಿಟ್ಟು ಫುಲ್ಲು ಬೆಳ್ಳಗಾಗೋವರೆಗೂ ಸಮಾಧಾನವೂ ಆಗಲ್ಲ. ನೋಡಿ ಈ ಥರ ಪಳ 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 ಅಂತ ಹೊಳಿಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಈ ಕಡೆ ದೇವ್ರ ಮನೆ ಪೂಜೆನೂ ಮಾಡಬೇಕು, ಕುಲದೇವ್ರ ಪೂಜೆ, ಅಲ್ಲಿ ಕಳಸ ಕುಣಿಸಿ, ಅದಾದಮೇಲೆ ವರಮಹಾಲಕ್ಷ್ಮಿ ಕಳಸ ಕುಂಡಿಸ್ಬೇಕು, ಅದ್ರ ಜೊತೆಗೆ ನಾರಾಯಣನ ಕಳಸ ಕುಂಡಿಸ್ಬೇಕು. ಆವಾಗ 3 ಕಳಸದ ಚೊಂಬು, 3 ಕಡೆ ಇಡೋದಕ್ಕೆ ದೀಪಗಳು. ಹಾಗೆ 3 ಗಂಟೆಯಿಂದನೇ ಸ್ಟಾರ್ಟ್ ಆಯಿತು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು 3 ಗಂಟೆಗೆ ಎದ್ದ ತಕ್ಷಣ ಫಸ್ಟು ಅಡುಗೆಗೆ ಇಟ್ಬಿಟ್ಟೆ ಒಂದು ಕಡೆ. ಇನ್ನೊಂದು ಕಡೆ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ನಲ್ವ, ಅದನ್ನೆಲ್ಲ ಒಂದು ರಾತ್ರಿಯೇ ಟೇಬಲಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ 3 ಗಂಟೆಗೆ ಎದ್ದಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದಾದಮೇಲೆ ಸರಿ ಏನಪ್ಪ ಮಾಡೋದು ನೋಡಿ, ಇಷ್ಟು ಸಾಮಾನು ತೊಳೆಯೋಷ್ಟರಲ್ಲಿ ಏನಿಲ್ಲ ಅಂದರೆ ಒಂದು 2 ಅವರ್ ಅಂತೂ ಆಯಿತು. ಸಬೀನಾ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ರಾತ್ರಿಯೇ ರೆಡಿ ಮಾಡಿ ಟೇಬಲೆಲ್ಲ ರೆಡಿ ಮಾಡಿ, ಟೇಬಲ್ ಹಿಂದೆಗಡೆ ಒಂದು ವರಮಹಾಲಕ್ಷ್ಮಿ ಸ್ಕ್ರೀನ್ ತರಿಸಿದ್ವಿ, ಅದನ್ನು ರೆಡಿ ಮಾಡಿ ದೇವ್ರ ಫೋಟೋ ಎಲ್ಲ ರಾತ್ರಿಯೇ ಒರೆಸ್ಬಿಟ್ಟು ಎಲ್ಲದಕ್ಕೂ ಕುಂಕುಮ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ಬಾಗಿಲಿಗೆ ತೋರಣ ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೊಂಡು ತಿರ್ಗಾ 3 ಗಂಟೆಗೆ ನಾನು ಮಲ್ಕೊಂಡಿದ್ದೆ 12 ಗಂಟೆ ಆಗಿತ್ತು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ತಿರ್ಗಾ ಸಂಜೆ 6 ಗಂಟೆಲಿ ಸ್ನಾನ ಮಾಡಿದ್ನಲ್ವ ತಲೆಗೆ ಅಂದ್ಬಿಟ್ಟು 3 ಗಂಟೆಗೆ ಎದ್ದು ಮತ್ತೆ ಸ್ನಾನ ಮಾಡಿ ಅಡುಗೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್. ಒಂದು ಕಡೆ ಅಡುಗೆಗೆ ಇಟ್ಬಿಟ್ಟು ಇನ್ನೊಂದು ಕಡೆ ದೇವ್ರ ಪೂಜೆ ಮಾಡೋದಕ್ಕೂ, ಯಾಕಂದರೆ ಗಂಡ ಮಕ್ಕಳೆಲ್ಲ ಮಲಗಿರ್ತಾರೆ, ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂದರೆ ಅವರೆಲ್ಲ ಎದ್ದೊಳ್ಳೋದೇ ಬೆಳಗ್ಗೆ. ಈ ಕೆಲಸಕ್ಕೂ ಹೋಗ್ಕೊಂಡು ಮನೇನೂ ನೋಡಿಕೊಂಡು ಈ ಎಲ್ಲ ಮಾಡೋ ಹೆಣ್ಮಕ್ಳು ಸ್ವಲ್ಪ ಜನ ಇರ್ತಾರೆ ನೋಡಿ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ರಾತ್ರಿಯೇ ಒಂದು ಐಡಿಯಾ ಮಾಡಿ ಎಲ್ಲನೂ ಇಟ್ಕೊಂಬಿಟ್ಟಿದೆ, ಏನೇನು ಬೇಕಾಗುತ್ತೆ, ಏನೇನೋ ಐಟಮ್ಗಳು ತೆಗಿಬೇಕು, ಎಲ್ಲನೂ ತೊಳೆದು ಒರೆಸಿ ನೀಟಾಗಿ ನೋಡಿ. ಇದು ಅಮ್ಮಂದು ಮುಖವಾಡ, ಬೆಳ್ಳಿ ದೀಪಗಳು, ಬೆಳ್ಳಿ ಕಳಸ, ಆಮೇಲೆ ತಾಮ್ರದ ಕಳಸ. ಆದರೆ ನಾವು ಏನೇ ಪೂಜೆ ಮಾಡಿದ್ರೂ ಬೆಳ್ಳಿಗಿನ್ನ ಶ್ರೇಷ್ಠ ತಾಮ್ರ ಹಿತ್ತಾಳೆ ಅಂತ ಹೇಳ್ತಾರೆ ನೋಡಿ. ಇದು 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಕಳಸದ ಒಂದು ತೆಂಗಿನಕಾಯಿಗಳು, ನನಗೆ ಮನೆ ದೇವ್ರ ಕಳಸ ಅಂದರೆ ಯಾವಾಗಲೂ ನಾರ್ಮಲಾಗಿ ಮನೆ ದೇವ್ರದ್ದು ಕಳಸ ಯಾವಾಗಲೂ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾಯಿರ್ತೀವಿ. ಅದನ್ನು ಕೂಡ ಗುರುವಾರನೇ ಎಲ್ಲ ತೊಳೆದಿಟ್ಟಿದ್ದೆ, ಯಾಕಂದರೆ ಶುಕ್ರವಾರ ಬೆಳಗ್ಗೆ ಫ್ರೆಶ್ಶಾಗಿಡಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ವರಮಹಾಲಕ್ಷ್ಮಿ ಚೊಂಬಿಗೆ, ನಾರಾಯಣನ ಚೊಂಬಿಗೆ ಅದಕ್ಕೊಂದು ತೆಂಗಿನಕಾಯಿ, ಎಲ್ಲದಕ್ಕೂ ಅರಿಶಿನ, ಗಂಧ, ಅಶ್ವಗಂಧ ಅಂತ ಬರುತ್ತಲ್ವ, ಅದನ್ನು ಇಟ್ಕೊಂಡು, ಹಾಗೆ ನಾನು ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಯಾಕಂದರೆ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಇಲ್ಲಾಂದರೆ ಶುಕ್ರವಾರ ನಾರ್ಮಲಾಗಿ ಕಾಲಿಗೆ ಕೆನ್ನೆಗೆಲ್ಲ ಅರಿಶಿನ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಪಾಸಿಟಿವಿಟಿ, ಒಂದು ವೈಬ್ರೇಷನ್ ಚೆನ್ನಾಗಿರುತ್ತೆ, ಹೆಣ್ಮಕ್ಳು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಸೈಂಟಿಫಿಕ್ಕಾಗಿ ಹೇಳ್ತಾರೆ. ಅರಿಶಿನ ತುಂಬಾ ಒಳ್ಳೆಯದು ಅಂತ. ನಾನು ಎಲ್ಲ ದೇವ್ರ ಪೂಜೆ ಸಾಮಾನಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಕೊನೆಗೆ ಕಳಸ ಇಟ್ಟಾಗ ಫೈನಲ್ ಲುಕ್ಕು ಈ ಥರ ಬಂತು. ನಾನು ದೀಪ ಹಚ್ಚಿ ರೆಡಿ ಮಾಡಿ ಕುಣಿಸೋ ಅಷ್ಟರಲ್ಲಿ ಆಲ್ರೆಡಿ 5:30 ಆಗಿಬಿಟ್ಟಿತ್ತು. ನಾನು 3 ಗಂಟೆಗೆ ಎದ್ರೂ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನಾನು ಅಂದ್ಕೊಂಡೆ ಒಂದು 3:30-4 ಗಂಟೆ ಅಷ್ಟರಲ್ಲಿ ದೀಪ ಹಚ್ಚಿಬಿಡೋಣ. ನಾನು ನಾರ್ಮಲಾಗಿ ಬಂದುಬಿಟ್ಟು ಹಣ್ಣು ಮತ್ತು ಹಾಲು, ಕಳಸ ರೆಡಿ ಆದ ತಕ್ಷಣ ಅಮ್ಮನ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಹಾಲು ಹಣ್ಣು ಇಟ್ಬಿಟ್ಟು ದೀಪ ಹಚ್ಚಿಬಿಟ್ಟು ಒಂದು ಆರತಿ ಮಾಡಿಬಿಡ್ತೀನಿ. ಯಾಕಂದರೆ ತುಂಬ ಹೊತ್ತು ದೇವ್ರನ್ನ ಕಾಯಿಸ್ಬಾರ್ದಂತೆ ರೆಡಿ ಮಾಡಿಬಿಟ್ಟು. ಅದಕ್ಕೆ ರಾತ್ರಿ ಹೊತ್ತು ಕಳಸನ ಕುಂಡಿಸೋದಿಲ್ಲ. ಕಳಸಕ್ಕೆ ಏನೇನು ಬೇಕು ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು, ಒಂದು ಟೇಬಲ್ ಆಗಿರ್ಬೋದು, ಕಳಸಗಳೆಲ್ಲ ರಾತ್ರಿಯೇ ಎಲ್ಲ ತೊಳೆದು ಒರೆಸಿ ಮಡಗಿಬಿಟ್ಟಿರ್ತೀನಿ. 3 ಗಂಟೆಗೆ ಎದ್ದೇಳ್ತೀವಲ್ಲ ಆವಾಗ ಕಳಸಕ್ಕೆ ನೀರು ತುಂಬಿ ಆವಾಗ ಅಮ್ಮನ್ನ ರೆಡಿ ಮಾಡೋದು. ಬಟ್ ಸೀರೆ ನರ್ಗೆ ಎಲ್ಲ ರಾತ್ರಿಯೇ ಸೀರೆ ನರ್ಗೆನ ರೆಡಿ ಮಾಡಿ ಒಂದೊಂದು ಪಿನ್ ಹಾಕಿ ಸೈಡಲ್ಲಿ ಮಡಗಿರ್ತೀವಿ, ಕಳಸಕ್ಕೆ ಉಡಿಸಿರೋದಿಲ್ಲ. ಯಾಕಂದರೆ ಉಡಿಸ್ಬಿಟ್ಟು ಮಡಗಿದ್ರೆ ಅದೊಂಥರ ನೆಗೆಟಿವ್ ಅಂತ ಹೇಳ್ತಾರೆ. ಕಳಸಕ್ಕೆ ಕೆಲವ್ರು ಏನು ಮಾಡ್ತಾರೆ, ನೈಟೇ ಕಳಸದ ಚೊಂಬಿಟ್ಬಿಟ್ಟು ಅದಕ್ಕೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಕೈ ಕಾಲೆಲ್ಲ ಹಾಕ್ಬಿಟ್ಟು ಕುಂಡಿಸ್ಬಿಡ್ತಾರೆ. ಆ ಥರ ಮಾಡಬಾರ್ದು. ನೀವು ಯಾವಾಗ ಪೂಜೆ ಮಾಡ್ತೀರಾ ಆವಾಗ ಮಾಡಬೇಕು ಅಂತ ಹೇಳ್ತಾರೆ. ಫೈನಲಿ ನಾನು 3 ಗಂಟೆಗೆ ಎದ್ದು ಸೀರೆ ಉಡಿಸಿ ಅಮ್ಮನ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಆ ಕಡೆ ಸ್ಟವ್ ಮೇಲೆ ಅಡುಗೆ ಇಟ್ಬಿಟ್ಟು ಒಬ್ಬಟ್ಟಿಗೆ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇದೆಲ್ಲ ಬಂದುಬಿಟ್ಟು ತೆಂಗಿನಕಾಯಿಗಳು ಮುತ್ತೈದೆಯರಿಗೆ ಕೊಡೋಕ್ಕೆ, ಬಳೆ, ಸೀರೆ, ಮಡ್ಲಕ್ಕಿ ಎಷ್ಟೆಷ್ಟು ಆಗುತ್ತೆ ಅಷ್ಟಷ್ಟು
ಕೈಲಾಗಿ ಗ್ಯಾಪ್ನ ಎಷ್ಟೆಷ್ಟಿರುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಎಷ್ಟೇ ಮಾಡಿದ್ರೂ ಅಲಂಕಾರ ಅಮ್ಮನಿಗೆ ಸಾಕಾಗೋದಿಲ್ಲ. ಇನ್ನೂ ಏನೋ ಒಂದು ತರಬೇಕಿತ್ತು, ಏನೋ ಒಂದು ಮಾಡಬೇಕಿತ್ತು, ಆ ಥರನೇ ಇರುತ್ತೆ. ಹಾಗೆ ಇದು ಬಂದುಬಿಟ್ಟು ವ್ರತದ ದಾರ ಅಂತ ಹೇಳ್ತಾರಲ್ವ, 12 ಗಂಟು ಹಾಕ್ಬೇಕು ದಾರ ಅಂತ. ಎಲ್ಲ ದೇವ್ರು ರೆಡಿ ಆದಮೇಲೆ ನಾನು ಆ ಕಡೆ ಅಡುಗೆನೂ ಮಾಡ್ಕೊಂಡು ಈ ಕಡೆನೂ ಮಾಡ್ಕೋಬೇಕಲ್ಲ, ಒಂದೊಂದೇ ಟೈಮ್ ಆದಂಗೆ ನೋಡಿ ದಾರಕ್ಕೆ ಅರಿಶಿನ ಎಲ್ಲ ಹಚ್ಚಿ 12 ಗಂಟುಗಳನ್ನ ಹಾಕಿ ಮನೆಯವ್ರಿಗೆಲ್ಲ ಮಧ್ಯದಲ್ಲಿ ಒಂದೊಂದು ಹೂವನ್ನ ಕಟ್ಟಿ ಇಟ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆನೇ ಎಲ್ಲ ತಟ್ಟೆಗಳಿಗೆ ಹಣ್ಣು ಸಪ್ರೇಟಾಗಿ, ಅರಿಶಿನ ಕುಂಕುಮಕ್ಕೆ ಏನು ಕೊಡಬೇಕು, ಈ ಕಡೆ ಬಳೆ ಯಾವ ಕಡೆ ಇಡಬೇಕು, ತೆಂಗಿನಕಾಯಿ ಯಾವ ಕಡೆ ಇಡಬೇಕು ಅಂತ ಎಲ್ಲ ಇನ್ನು ನಮ್ಮ ಮನೇಲಿ ಎಲ್ಲ ಮಲ್ಕೊಂಡಿದ್ದಾರೆ, ಯಾರೂ ಎದ್ದಿಲ್ಲ. ಎಲ್ಲ ಒಬ್ಬಳೇ ಮಾಡ್ಕೊತಾ ಇದ್ದೀನಿ, ಕೂತ್ಕೊಂಡು ಅಡುಗೆನೂ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಬ್ಬರು ಇರೋರಿಗೆ ಮನೇಲಿ ಹೆಂಗಸರಿಗೆ ಸ್ವಲ್ಪ ಕಷ್ಟಗಳು. ಯಾಕಂದರೆ ಅಡುಗೆನೂ ಮಾಡಬೇಕು, ಈ ಕಡೆ ಇದನ್ನು ಮಾಡ್ಕೊಬೇಕು ಅಂದರೆ ಸ್ವಲ್ಪ ಸ್ಟ್ರೆಸ್ಸು ಆಗುತ್ತೆ. ಏನು ಮಾಡೋಕ್ಕಲ್ಲ, ಹಬ್ಬ ಅಂದಾಗ ಒಂದು ದಿನ ನಿದ್ದೆಗೆಟ್ಟರೆ ಏನಾಗಲ್ಲ ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಅದು ಹಬ್ಬ ಆದಮೇಲೆ ಮಧ್ಯಾಹ್ನಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಕಣ್ಣು ಎಳಿತಾ ಇರ್ತವೆ, ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ಅಲ್ವಾ. ನೋಡಿ ಸ್ಕ್ರೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು, ಹೆಂಗಿರುತ್ತಪ್ಪ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ತೆಂಗಿನಕಾಯಿ ಒಂದು 5 ತಂದಿದ್ದೆ. ನಾನು ಈ ಸತಿ ಬ್ಲೌಸ್ ಪೀಸ್ನ ಯಾರಿಗೂ ಅರಿಶಿನ ಕುಂಕುಮಕ್ಕೆ ಕೊಟ್ಟಿಲ್ಲ. ಯಾಕಂದರೆ ಯಾವಾಗಲೂ ನಾವು ಬ್ಲೌಸ್ ಪೀಸ್ ತರ್ತೀವಿ, ಅವರು ಹೊಲಿಸ್ಕೊತಾರ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿ ಇದು ಕಂಕಣ ಕಟ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇರೋದು. ನಾನು ಅದ್ರ ಬದಲು ಏನು ಮಾಡಿದೆ, ಎಲ್ಲರೂ 2 4 ಬಳೆ ಕೊಡ್ತಾರಲ್ವ ಅರಿಶಿನ ಕುಂಕುಮಕ್ಕೆ, ಅದಕ್ಕೆ ನಾನು ಚೆನ್ನಾಗಿರೋದನ್ನೇ 1 ಡಜನ್ ಬಳೆ, ತೆಂಗಿನಕಾಯಿ, 2 ಬಾಳೆಹಣ್ಣು, 1 ಕಾಯಿನು, ಜೊತೆಗೆ 1 ಮೆಹಂದಿ ಕೋನು. ಮೆಹಂದಿ ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಅಂತೆ, ಅದರಿಂದ ಮೆಹಂದಿ ಕೋನ್ ಕೂಡ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೆಹಂದಿ ಕೋನು, 2 ಬಾಳೆಹಣ್ಣು, 1 ತೆಂಗಿನಕಾಯಿ, 2 ಎಲೆ, 2 ಅಡಿಕೆ, 1 ಡಜನ್ ಬಳೆ. ಯಾಕಂದರೆ ಕೈ ತುಂಬ ಹಾಕ್ಕೊಂಡೋದ್ರೆ ನಮಗೂ ಒಂದು ಖುಷಿ, ಮನೆಗೆ ಬಂದವ್ರು ಏನೋ ಒಂದು ಕೈ ತುಂಬ ಹಾಕ್ಕೊಂಡೋದ್ರಪ್ಪ, ನಾವು ಕೊಟ್ಟಿದ್ದು ಸಮಾಧಾನ ಆಗುತ್ತೆ. ಕೆಲವು ಸತಿ ನಮಗೆ ಯಾರಾದರೂ ಒಂದು ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ, ಅದು ಯಾವ ಸೀರೆಗೂ ಮ್ಯಾಚ್ ಆಗೋಲ್ಲ, ಇನ್ನೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವೇ ಎಸ್ದು ಬಿಡ್ತೀವಿ. ಅದಕ್ಕೋಸ್ಕರ ನಾನು ಆ ಥರ ಆಗಬಾರ್ದು ಅಂದ್ಬಿಟ್ಟು ಬಳೆಗಳನ್ನೇ ಕೊಡೋಣ ಅಂದ್ಬಿಟ್ಟು ಬಳೆ ತೊಗೊಂಬಂದಿದ್ದೆ. ಅದಾದಮೇಲೆ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮ ಕಂಪಲ್ಸರಿ ಹಾಕಬೇಕಂತ. ಕೆಲವು ಸತಿ ಏನಾಗ್ಬಿಡುತ್ತೆ, ನಾವು ಫುಲ್ಲು ಪೂಜೆ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಕೆಲಸ ಮಾಡಿಕೊಂಡು ದೇವ್ರ ಹತ್ರ ಒಂದು ಟೈಮೇ ಸ್ಪೆಂಡ್ ಮಾಡಲ್ಲ. ದೇವ್ರಿಗೆ ಒಂದು ಸ್ತೋತ್ರ ಹೇಳೋದಾಗಲಿ, ದೇವ್ರ ಹತ್ರ ಕೂತ್ಕೊಂಡು ಒಂದು 10 ನಿಮಿಷ ನೆಮ್ಮದಿಯಾಗಿ ನಾವು ಇಷ್ಟೆಲ್ಲ ಮಾಡ್ತೀವಿ. ಆದರೆ ನಾವೇ ಬ್ಯುಸಿ ಅಂದ್ಕೊಂಡು ಆಮೇಲೆ ಎಲ್ಲ ಕೆಲಸ ಆದಮೇಲೆ ಅಯ್ಯೋ ಸುಸ್ತಾಯ್ತೀರಪ್ಪ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ಅವ್ರ ಮನೆ ಕುಂಕುಮ ಕರೆದಿದ್ದಾರೆ, ಇವ್ರ ಮನೆ ಕುಂಕುಮ ಕರೆದಿದ್ದಾರೆ ಅಂದ್ಕೊಂಡು ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಲ್ಲ. ಬಟ್ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದಾಗ ದೇವ್ರ ಹತ್ರ ಮೇಯ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದು. ಯಾಕಂದರೆ ಅವಳ ಹತ್ರ ಕೇಳ್ಕೊಳ್ಳೋಕ್ಕೆ, ಅವಳಿಗೋಸ್ಕರನೇ ಅಲ್ವ ನಾವು ಇಷ್ಟೆಲ್ಲ ಪೂಜೆ ಮಾಡೋದು. ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮ ಎರಡನ್ನೂ ಹಾಕ್ಕೊಂಡು ಹೂವಿನ ಒಂದು ಏನಿರುತ್ತೆ ಅಲಂಕಾರಕ್ಕೆ, ಅಮ್ಮನಿಗೆ ಹೂವಿನ ಸುರಿಮಳೆ ಅಂತಾರಲ್ವ ಆ ಥರ, ಅದು ಮುಗಿಯೋವರೆಗೂ ಟಿ ವಿಲಿ ಹಾಕ್ಕೊಂಡು ಅದನ್ನು ಬಾಯಲ್ಲಿ ಹೇಳ್ಕೊಂಡು ಅಮ್ಮನಿಗೆ ಕೆಳಗಡೆ ಇರೋದು ಬಂದುಬಿಟ್ಟು ನಾರಾಯಣನ ಕಳಸ, ಲಕ್ಷ್ಮೀನಾರಾಯಣನ ಇಡಬೇಕು ಅಂತಾರಲ್ಲ, ಸಿಂಗಲ್ ಇಡಬಾರ್ದಂತೆ. ಕೆಲವರು ಯಮುನಾ ಕಳಸ ಅಂತ ಹೇಳ್ತಾರೆ. ಯಾಕಂದರೆ ಯಮುನಾ ತೀರದಲ್ಲಿ ಫಸ್ಟು ವರಮಹಾಲಕ್ಷ್ಮಿ ಮಾಡಿರೋದ್ರಿಂದ ಇದು ಯಮುನಾ ಕಳಸ ಅಂತ ಹೇಳ್ತಾರೆ. ನಾನು ಲಕ್ಷ್ಮೀನಾರಾಯಣನ ಕಳಸ ಅಂತ, ಲಕ್ಷ್ಮೀನಾರಾಯಣ ಅಂತ ಇಟ್ಟಿರೋದು. ವಿಷ್ಣು ಸಹಸ್ರನಾಮ ಹೇಳಿಕೊಂಡು ಹಾಗೆ ಲಕ್ಷ್ಮೀ ಸಹಸ್ರನಾಮ ಎರಡೂ ಹಾಕ್ಕೊಂಡಿದ್ವಿ. ಎರಡೂ ಮುಗಿಯೋವರೆಗೂ ಹೂವಿನಿಂದ ಅಮ್ಮನಿಗೆ ಹೂವಿನ ಒಂದು ಸುರಿಮಳೆ. ಯಾಕಂದರೆ ಅವಳಿಗೆ ನಾರಾಯಣ ಅಂತ ಕರಿತಾ ಇದ್ದರೆ ತುಂಬ ಇಷ್ಟ ಅಂತೆ. ಹಾಗೆ ನಾರಾಯಣನ ಎಲ್ಲಿ ಪೂಜಿಸ್ತಾರೆ, ಎಲ್ಲಿ ಕರೀತಾರೆ ಅಲ್ಲಿ ಅಮ್ಮ ಬರೋದಂತೆ. ಎಲ್ಲ ಅರಿಶಿನ ಕುಂಕುಮಕ್ಕೆಲ್ಲ ಬಂದು ಹೋದ್ಮೇಲೆ ರಾತ್ರಿ 11 ಗಂಟೆಯಲ್ಲಿ ಕೊನೆಯ ಆರತಿ, ಅಂದರೆ ಅಮ್ಮನಿಗೆ ಕೆಂಪು ಆರತಿ ಎಲ್ಲ ಬಂದು ದೃಷ್ಟಿಯಾಗಿರುತ್ತಲ್ಲ, ನೋಡ್ಕೊಂಡು ಹೋಗಿರ್ತಾರೆ, ನಾವು ನೋಡಿರ್ತೀವಿ. ಅದಕ್ಕೆ ಅಮ್ಮನಿಗೆ ದೃಷ್ಟಿ ತೆಗೆದ್ಬಿಟ್ಟು ಕೆಂಪು ನೀರನ್ನ ಇಟ್ಟುಬಿಟ್ಟು ಸುಮ್ಮನೆ ಕಳಸನ ಒಂದು ಕಡೆ ಹಿಂಗೆ ಅಲ್ಲಾಡಿಸ್ಬೇಕು. ಒಂದು 3 ಸತಿ ಹೀಗೆ ಅಲ್ಲಾಡಿಸೋದ್ರಿಂದ ಅಲ್ಲಿಗೆ ಕಳಸ ಕದಲಿಸಿದ